ದೇವರು ಯಾರು ಸ್ತೋತ್ರ ದೇವರೇ, ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನಿಲ್ಲದೆ ನಾನಿಲ್ಲಯ್ಯ.
ಹಲ್ಲೆಲೂಯ ದೇವರುಗಳೇ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಸೊ ಇವತ್ತಿನ ಒಂದು ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಯಾಕೆ ನಾವು ಆರಿಸಲ್ಪಟ್ಟಿದ್ದೀವಿ? ಸೊ ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ, ಪ್ಲೀಸ್ ದಯವಿಟ್ಟು ನನಗೆ ಆನ್ಸರ್ಗಳನ್ನ ಮಾಡಿ. ಎಷ್ಟು ಜನ ಇಲ್ಲಿ ರೆಂಟ್ ರೂಮ್ ಅಲ್ಲಿ ಇದ್ದೀರಿ? ಬಾಡಿಗೆ ಮನೆಯಲ್ಲಿ ಕೈ ಎತ್ತಿರಿ. ಸೊ ಈಗ ಒಂದು ಪ್ರಶ್ನೆ, ಯಾಕೆ ಆ ಮನೆಯಲ್ಲೇ ಇರ್ಬೇಕಂತ ಅನ್ಕೊಂಡಿದ್ದೀರಿ? ಬಾಡಿಗೆ ಬಹಳ ಮನೆಗಳಿದ್ದಾವೆ, ಬಟ್ ಅದರಲ್ಲಿ ಇರ್ಬೇಕಂತ ಇಷ್ಟಪಟ್ಟಿದ್ರಿ, ಯಾಕೆ? ಓನರ್ದು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಲ್ಲಿ ಇರ್ಬೇಕಂತ ಅನಿಸ್ತದೆ. ಓಕೆ, ವೆರಿ ಗುಡ್. ಮತ್ತೆ ಅನುಕೂಲ ಆಗ್ತದೆ, ಹತ್ತಿರದಲ್ಲೇ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಅದನ್ನ ಚಾಯ್ಸ್ ಮಾಡ್ಕೋ. ಓಕೆ, ವೆರಿ ಗುಡ್. ಮತ್ತೆ ಫೆಸಿಲಿಟಿಗಳು ನಮ್ಮ ಮನೆಯಲ್ಲಿ ಮೊದಲು ಫೆಸಿಲಿಟಿಗಳು ಈಗ ಚೆನ್ನಾಗಿದ್ದಾವೆ, ಹಾಗೆ ಫೆಸಿಲಿಟಿಗಳು ಚೆನ್ನಾಗಿ ಸಿಗ್ತವೆ ಅಂತ ನಾವು ಅಲ್ಲಿ ಇರ್ಬೇಕಂತ ನಾವು ಅದು ಅನ್ಕೊಂಡಿದೀವಿ. ಮತ್ತೆ ಯಾರು ಹೇಳ್ತಿದ್ರು ಕೈ? ಯಾಕೆ ಅದೇ ಮನೇಲಿ ಇರ್ಬೇಕಂತ ನೀವು ಡಿಸೈಡ್ ಮಾಡಿದ್ರಿ? ಜಾಬ್ ಸಲುವಾಗಿ. ಇಲ್ಲಿದ್ರೆ ನಾನು ಬೇರೆ ಬೇರೆ ಕಡೆ ಹೋಗೋದು. ಹಲ್ಲೆಲೂಯ. ಸೊ ನಾವು ಆ ಮನೇಲಿ ಇರಬೇಕು ಅಂತಂದ್ರೆ ನಮಗೆ ಏನೋ ಒಂದು ಕನ್ವಿನಿಯಂಟ್ ಅಥವಾ ಯಾವುದೋ ಒಂದು ವಿಚಾರ ನಮಗೆ ಬಹಳ ಇಷ್ಟ ಆಗಿದೆ ಅಲ್ವಾ? ಸೊ ಆ ಕಾರಣಕ್ಕೋಸ್ಕರ ಆ ಮನೆ ನಾವ್ ಏನ್ ಮಾಡ್ತೀವಿ? ಇಷ್ಟ ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ, ಈ ಮನೇಲಿ ನಾವು ಇರೋಣ ಅಂತ. ಹೌದಾ? ಹೌದಾ? ಇಲ್ಲ, ಕರೆಕ್ಟ್ ಅಲ್ವಾ? ನಾವೆಲ್ಲ ರೀಸನ್ ಕೊಟ್ವಿ, ಈ ರೀಸನ್ಗೋಸ್ಕರ ನಾವು ಆ ಮನೆಯಲ್ಲಿ ನಾವು ಇದ್ವಿ. ಯಾಕಂದ್ರೆ ಅದಕ್ಕಿಂತಲೂ ಒಳ್ಳೊಳ್ಳೆ ಮನೆಗಳಿದ್ದಾವೆ, ಅದು ನಾವು ಅಲ್ಲಿದ್ವಿ. ಯಾಕೆ? ಅದಕ್ಕೆ ಒಂದು ಕಾರಣ, ಅದಕ್ಕೊಂದು ರೀಸನ್ ಇದೆ, ಅದಕ್ಕೊಂದು ಯೋಚನೆ ಆ ಫ್ಯಾಮಿಲಿ ವಿಷಯದಲ್ಲಿ, ಆ ಮನೆ ವಿಷಯದಲ್ಲಿ ನಮ್ಗೆ ಇದೆ. ಹಾಗೆ ಪ್ರೀತಿ ದೇವ ಜನರೇ, ದೇವರು ನಿನ್ನನ್ನ ಆರಿಸಿಕೊಂಡಿನ ಅಂತಂದ್ರೆ ಕೂಡ ಒಂದು ಉದ್ದೇಶ ಇಟ್ಕೊಂಡು ನಿನ್ನ ಆರಿಸಿದ್ದಾನೆ. ಆಮೇಲೆ ನೀನು ಯಾವ ರೀತಿ ಮನೆ ಮೇಲೆ ಒಂದು ಉದ್ದೇಶ ಇಟ್ಕೊಂಡು ಆರಿಸ್ಕೊಂಡಿದೆಯಲ್ಲ, ಆ ಮನೇನ ಆರಿಸ್ಕೊಂಡಿದೆಯಲ್ಲ, ಅದೇ ರೀತಿಯಲ್ಲಿ ದೇವರು ಕೂಡ ನಿನ್ನನ್ನ ಆರಿಸ್ಕೊಂಡು ಒಂದು ಉದ್ದೇಶಕ್ಕೋಸ್ಕರ. ಇಲ್ಲಿ ಕೂತರು ಎಲ್ಲರೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು, ಇಲ್ಲಿ ಕೂತ ಚಿಕ್ಕ ಚಿಕ್ಕ ಮಕ್ಕಳು, ಇವನ್ ಜೀವನ ಹಿಡ್ಕೊಂಡು ನಾನು ಹೇಳ್ತೀನಿ, ಸಣ್ಣ ಜೀವನ ಆ ಮಗನ ಹಿಡ್ಕೊಂಡು ನಾವ್ ಇಲ್ಲಿದ್ದೀವಿ ಅಂದ್ರೆ ದೇವ್ರ ಉದ್ದೇಶ ಇದೆ, ಒಂದು ಪರ್ಪಸ್ ಇದೆ. ಕರೆಕ್ಟಾ? ನಾವು ಯಾರು ಉದ್ದೇಶವಿಲ್ಲದೆ ಇಲ್ಲಿ ಇಲ್ಲ. ಉದ್ದೇಶವಿಲ್ಲದೆ ದೇವರ ಆಲಯದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ಮನೆಗಳನ್ನ ನಾವು ಆರಿಸಿಕೊಂಡಿದ್ವಿ. ಈ ಮನೆ ನಾನು ಇಲ್ಲಿದ್ರೆ ನನಗೆ ಇದು ಕನ್ವಿಂಟ್ ಆಗುತ್ತೆ, ಈ ಮನೆ ನಾನು ಇದ್ರೆ ನನಗಿದು ಉಪಯೋಗ ಆಗುತ್ತೆ ಅಂತ ನಾವು ಆರಿಸ್ಕೊಂಡಿದೀವಿ. ಹಂಗೆ ದೇವರು ಇಲ್ಲಿ ಕೂತಂತ ಪ್ರತಿಯೊಬ್ಬರನ್ನ ದೇವರನ್ನ ಆರಿಸ್ಕೊಂಡಿದ್ದಾನೆ ಅಂತಂದ್ರೆ ನಿನ್ನಿಂದ ದೇವರಿಗೆ ಏನೋ ಒಂದು, ಹೇಳಿ ಜ್ವರ ಹೇಳಿ, ಅಂದ್ರೆ ನಿನ್ನಿಂದ ದೇವರಿಗೆ ಏನೋ ಒಂದು ಆಗೋದಿದೆ. ಅಷ್ಟು ಜನರಲ್ಲಿ ದೇವ್ರು ನಿನ್ನ ಆರಿಸ್ಕೊಂಡಿದ್ದಾನಂತಂದ್ರೆ, ಇವತ್ತು ಬಾಡಿಗೆ ಮನೆಗಳು ಬಹಳ ಇದಾವೆ, ಬಟ್ ನಾವ್ ಯಾಕೆ ಆ ಮನೆ ಆರಿಸ್ಕೊಂಡಿದೀವಿ ಅಲ್ಲ? ಒಂದು ಉದ್ದೇಶ ಇದೆ. ಹಾಗೆ ನಿನ್ನ ಮೇಲೆ ಉದ್ದೇಶ. ಸೊ ನಿನ್ನಿಂದ ದೇವರಿಗೆ ಏನೋ ಒಂದು ಬಯಕೆ ಇದೆ, ನಿನ್ನಿಂದ ದೇವರಿಗೆ ಏನೋ ಒಂದು ಆಸೆ ಇದೆ, ನಿನ್ನಿಂದ ದೇವರು ಏನೋ ಒಂದು ಮಾಡಬೇಕು ಅಂತೇಳಿ ಉದ್ದೇಶ ದೇವರು ಆತನ ಹಾಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮನ್ನ ಆರಿಸಿದ್ದಾನೆ, ಸೊ ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾನೆ. ಅಂದ್ರೆ ಈ ಬಾಡಿಗೆ ನನಗೆ ಬೇಕು, ಈ ಮನೆ ನನಗೆ ಬೇಕು ಅಂತ ಸೆಲೆಕ್ಟ್ ಮಾಡಿದ ಹಾಗೆ ದೇವರು ಈ ಮಗಳು ನನಗೆ ಬೇಕು, ಈ ಮಗನ್ ನನಗೆ ಬೇಕು ಅಂತ ದೇವ್ರು ಏನ್ ಮಾಡಿದ್ದಾನೆ? ಸೆಲೆಕ್ಟ್ ಮಾಡಿ ಆರಿಸಿಕೊಂಡಿದ್ದಾನೆ. ಸೊ ಆರಿಸಿಕೊಂಡಿದ್ದಾರೆ ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡಿದ್ದಾನಲ್ವಾ? ಈ ಮನೆಯಿಂದ ನನಗೆ ಏನೋ ಒಂದು ಸಹಾಯ ಆಗ್ತದೆ, ಈ ಮನೆಯಿಂದ ನನಗೆ ಏನೋ ಒಂದು ಉಪಯೋಗ ಆಗ್ತದೆ. ಸೊ ಹಾಗೆ ನಿನ್ನಿಂದ ದೇವರಿಗೆ ಒಂದು ಉಪಯೋಗ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದೇವರು ನನ್ನನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಉದ್ದೇಶವಿಲ್ಲದೆ ನಾವು ಆರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಯಾಕಂದ್ರೆ ಉದ್ದೇಶಗಳು ಇಲ್ಲದೆ ಇದ್ದಾಗ ನಮ್ಗೆ ಅವಕಾಶಗಳು ಎಷ್ಟೋ ಇರ್ತವೆ, ಅದ್ರ ಉದ್ದೇಶ ಬಂದಾಗ ಅವಕಾಶಗಳು ಕಡಿಮೆ ಇದ್ರೂ ಕೂಡ ನಾವು ಅದನ್ನ ಆರಿಸ್ಕೊಳ್ತೀವಿ. ಹೌದಾ? ಹೌದಿಲ್ಲ? ಪರಿಸ್ಥಿತಿಗಳು ಹೆಂಗೆ ಇದ್ರೂ ಕೂಡ ನಾವು ಅದನ್ನ ಆರಿಸ್ಕೊಳ್ತೀವಿ. ಕಾರಣ ಏನು? ಉದ್ದೇಶ ಇದೆ. ಆಮೇನ್, ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ, ಹಲ್ಲೆಲೂಯ, ಆಮೇನ್. ಸೊ ಇವತ್ತು ನಾನು 3 ಸಂಗತಿಗಳನ್ನ ನಾವು ಜೊತೆ ಮಾತಾಡ್ತೀನಿ. ಯಾಕೆ ನಾವು ಕ್ರೈಸ್ತರಾಗಿ, ದೇವರ ಮಕ್ಕಳಾಗಿ ನಾವು ಆರಿಸಲ್ಪಟ್ಟಿದ್ದೀವಿ? ಸಣ್ಣ ಕೂಡಿಸೋದು ಬೇರೆ, ಆರಿಸೋದು ಬೇರೆ. ಕೂಡಿಸೋದ್ರೆ ನಾರ್ಮಲ್ ಕೂಡಿಸೋದು, ಆರಿಸೋದಂದ್ರೆ ನಮಗೆ ಇಷ್ಟವಾದದ್ದನ್ನ ನಾವೇನ್ ಮಾಡ್ತೇವೆ? ಅದನ್ನ ಆರಿಸಿಕೊಳ್ತೇವೆ ಅಲ್ವಾ? ಒಂದು ಉದ್ದೇಶಕ್ಕೋಸ್ಕರ ಆರಿಸಿಕೊಳ್ತೇವೆ, ಒಳ್ಳೆ ಯೋಜನೆ ಇಟ್ಟುಕೊಂಡು ನಾವು ಅದನ್ನ ಆರಿಸಿಕೊಳ್ಳುವಂತರಾಗಿದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಕೂಡ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಯಾವ ಕಾರ್ಯಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ, ಯಾವ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯ, ಜೋರಾಗಿ ಹಲ್ಲೆಲೂಯ. ಸೊ ಯಾವ ಕಾರ್ಯಕ್ಕೋಸ್ಕರ ದೇವರು ನಮ್ಮನ್ನ ಪ್ರತ್ಯೇಕ ಮಾಡಿದ್ದಾನೆ, ಆರಿಸಿಕೊಂಡಿದ್ದಾನೆ
ಅನ್ನೋದನ್ನ ಇವತ್ತು ವಾಕ್ಯದಿಂದ ನಾವು 3 ಸಂಗತಿಗಳನ್ನ, ಬಹಳ ಸಂಗತಿಗಳಿದ್ದಾವೆ. ಸೊ ವಿ ವಿಲ್ ಓನ್ಲಿ ಸಿ ಓನ್ಲಿ 3 ಥಿಂಗ್ಸ್, 3 ವಿಷಯಗಳನ್ನ ನಾವು ತೆಗೆದುಕೊಂಡ ಬ್ರದರ್ಸ್. ಸ್ಪೆಷಲಿ ಇದು ವಿಶ್ವಾಸಿಗಳಿಗೋಸ್ಕರ. ವಿಶ್ವಾಸಿ ಅಂದ್ರೆ ಯಾರು? ನಾವು. ವೆರಿ ಗುಡ್. ಯಾರು ನಾನು ಅಂದಿಲ್ಲ, ನಾವು ಅಂತಂದ್ರೆ ಒಳ್ಳೇದು. ನಾವು ಅನ್ನೋಕ್ಕಿಂತಲೂ ನಾನು ಅನ್ನೋದು ಬಹಳ ಒಳ್ಳೇದು. ವಿಶ್ವಾಸಿ ಯಾರು? ಯಾಕೆ ಸಭೆ ವಾಕ್ಯ ಹೇಳ್ತದೆ, ನೀನೇ ದೇವರ ಆಲಯ. ಕರೆಕ್ಟಾ? ಸೊ ದೇವರ ಆತ್ಮನು ನಿಮ್ಮ ಮನೆಯಲ್ಲಿ, ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ನೀನೇ ದೇವರ ಆಲಯವಾಗಿದ್ದಿ. ಸೊ ಹಾಗಾಗಿ ಕ್ರೈಸ್ತರು ವಿಶ್ವಾಸಿ ಅಂತಂದ್ರೆ ನೀನು ಮೊದಲು. ನಾವು ಅನ್ನೋಕ್ಕಿಂತಲೂ ನಾನು. ಸೊ ನಾನು ದೇವರ ವಿಶ್ವಾಸಿ, ದೇವರ ಆಲಯ, ದೇವರ ಮಗನು, ದೇವರ ಮಗಳು. ಓಕೆ, ಈಗ ನಾವು ಯೋಚನೆ ಮಾಡೋಣ, ಯಾಕೆ ನಾನು ಆರಿಸಲ್ಪಟ್ಟಿದ್ದೇನೆ? ಹಲ್ಲೆಲೂಯಾ. ಯಾಕೆ ಆರಿಸಲ್ಪಟ್ಟಿದ್ದೆ? ಯಾವತ್ತಾದ್ರೂ ನೀ ಯೋಚನೆ ಮಾಡಿದ್ಯಾ? ಪ್ರಾರ್ಥನೆ ಮಾಡೋ ಟೈಮಲ್ಲಿ, ಆರಾಧನೆ ಅಥವಾ ಯಾವತ್ತಾದ್ರೂ ನಿನ್ನ ಜೀವಿತದಲ್ಲಿ ಪ್ರಶ್ನೆ ಬಂದಿದ್ದೇನಾ? ನಾನು ಯಾಕೆ ರಕ್ಷಣೆ ಮಾಡೋದಲ್ಲಿ ಬಂದಿದ್ದೀನಿ? ಯಾಕೆ ನಾನು ಪ್ರಾರ್ಥನೆ ಮಾಡ್ತೇನೆ? ಯಾಕೆ ನನ್ನ ಜೀವಿತದ ಒಂದು ದೃಷ್ಟಿ, ನನ್ನ ಜೀವಿತದ ಒಂದು ಗುರಿ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಬಂದಿರಬಹುದು, ಇಲ್ಲದೆ ಇರಬಹುದು ಅಲ್ವಾ? ಆದ್ರೆ ಇವತ್ತು ಆ ಗುರಿ, ಆ ಉದ್ದೇಶವನ್ನ ನೀನು ಅರ್ಥ ಮಾಡಿಕೊಳ್ಬೇಕು. ಸೊ ಮೊದಲನೇದಾಗಿ, ಯಾಕೆ, ಯಾವ ಕಾರ್ಯಕ್ಕೋಸ್ಕರ ದೇವರು ನನ್ನನ್ನ ಆರಿಸಿಕೊಂಡಿದ್ದಾನೆ? ದೇವರ ವಾಕ್ಯ ನಾವು ಓದಿಕೊಳ್ಳೋಣ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇದೇ 11ನೇ ವಚನ ಓದ್ಬಾ. ನೋಡಿ, ಕರ್ತನಿಗೆ ಪ್ರಿಯರಾಗಿರುವಂತ ಸಹೋದರರೇ, ನೋಡಿ ಬೈಬಲ್ ವಾಚನೆ ಹೇಳ್ತದೆ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ, ನೋಡಿ, ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನ ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಪ್ರಿಯರಾಗಿರುವಂತ ಸಹೋದರರೇ ಅಂತ ವಾಕ್ಯ ಪೌಲನು ಪ್ರಾರಂಭ ಮಾಡ್ತಾನೆ. ಎಲ್ಲಿ ಪ್ರಿಯರಾಗಿದ್ದಾರೆ? ಕರ್ತನಿಗೆ ಪ್ರಿಯರಾಗಿರುವಂತ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು ಏನ್ ಮಾಡ್ಬೇಕಂತೆ? ರಕ್ಷಣೆಯನ್ನ ಹೊಂದಿ. ಏನ್ ಮಾಡ್ಬೇಕಂತೆ? ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ಎಲ್ಲಾ ವಿಷಯದಲ್ಲಿ ಯಾವಾಗ್ಲೂ ಸ್ತುತಿಗಳನ್ನ ಅರ್ಪಿಸ್ಲಿಕ್ಕೆ, ಅಂದ್ರೆ ಸ್ತೋತ್ರಗಳು ಹೇಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಯಾಕೆ ಆರಿಸಲ್ಪಟ್ಟಿದ್ದೀವಿ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಏನಂದ್ರೆ, ನಾವು ನಿತ್ಯವಾಗಿ ಇರುವಂತ ದೇವರ ಮಹಿಮೆಯಲ್ಲಿ ಇರೋದಕ್ಕೋಸ್ಕರ ನಾವು ಆರಿಸಲ್ಪಟ್ಟಿದ್ದೀವಿ. ಹಲ್ಲೆಲೂಯಾ. ಹೌದಾ? ದೇವರ ವಾಕ್ಯ ಹೇಳ್ತದೆ, ಪವಿತ್ರ ಆತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟು. ಹೌದಾ? ನೋಡಿ, ಪವಿತ್ರ ಆತ್ಮನ ಬದಲು ನಾವು ಪವಿತ್ರ ಆತ್ಮನಿಂದ ಶುದ್ಧೀಕರಣ ಆಗಿ ಸತ್ಯದ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರ ನಾವು ರಕ್ಷಣೆಯನ್ನ ಹೊಂದುವಂತವರಾಗಿದ್ದೇವೆ. ಈ ರಕ್ಷಣೆ, ಈ ಸತ್ಯದ ಮೇಲೆ ನಂಬಿಕೆ ಇಡುವುದು, ಪವಿತ್ರಾತ್ಮನಿಂದ ಶುದ್ಧೀಕರಣ ಆಗುವಂಥದ್ದು, ಇದು ಸಾಮಾನ್ಯವಾಗಿರುವಂತ ಕೆಲಸ ಅಲ್ಲ. ಇದು ಯಾವುದಕ್ಕೋಸ್ಕರ ಅಂದ್ರೆ, ದೇವರು ನನ್ನನ್ನ ನಿತ್ಯವಾದಂತ ಮಹಿಮೆಗೆ ಸೇರಿಸಿಕೊಳ್ಳೋದಕ್ಕೋಸ್ಕರ ದೇವರು ಕೊಟ್ಟಿರುವಂತ ಈ ಕಾರ್ಯ ಏನು? ರಕ್ಷಣೆಯ ಕಾರ್ಯ. ಸೊ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಯಾಕೆಂದ್ರೆ ದೇವರು ನಿನ್ನನ್ನ ನಿತ್ಯವಾದಂತ ಮಹಿಮೆಗೆ ಸೇರಿಸೋದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮ ಬಯಕೆ ಏನು? ನಾವು ಎಲ್ಲಿಗೆ ಸೇರ್ಬೇಕಾಗಿದೆ? ಎಲ್ಲಿಗೆ ಸೇರ್ಬೇಕು? ನಿತ್ಯ ಜೀವ. ಬೈಬಲ್ ವಚನ ಹೇಳ್ತದೆ ಏನಂದ್ರೆ, ಯೋಹನ್ ಸುವಾರ್ತೆ 3:16 ಹೇಳ್ತದೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟ, ಆತ ನಮ್ಮ ಒಬ್ಬನಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವ ಪಡಿಬೇಕನ್ನೋದೇ ಹಾಗಾದ್ರೆ ದೇವರು ನಮ್ಮನ್ನ ಆರಿಸಿಕೊಂಡ ಉದ್ದೇಶ, ನಾವು ನಿತ್ಯ ಜೀವವನ್ನ ಹೊಂದಿಕೊಂಡು. ಈ ನಿತ್ಯ ಜೀವ ಹೆಂಗ್ ಬರ್ತದೆ? ಫಸ್ಟ್ ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡುವುದರ ಮುಖಾಂತರ, 2ನೇದಾಗಿ ಸತ್ಯದ ಮೇಲೆ ನಂಬಿಕೆ ಇಡೋದ್ರ ಮುಖಾಂತರ, 3ನೇದು ರಕ್ಷಣೆ ಹೊಂದೋದ್ರಿಂದ. ಆಮೆನ್. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ಶುದ್ಧೀಕರಣ ಬೇಗ ಆಗ್ಬಿಡ್ತೀವಿ. ಕೇಳಿ, ಗಮನಕೊಂಡು, ನಾವು ನಿತ್ಯ ಜೀವಕ್ಕೆ ಮಾರ್ಗದಲ್ಲಿ ಇದ್ದೀವಿ ಅಂದ್ರೆ ಪವಿತ್ರ ಆತ್ಮನಲ್ಲಿ ಬಹಳ ಶುದ್ಧೀಕರಣ ಬೇಗ ಆಗ್ಬಿಡ್ತೀವಿ. ಆದ್ರೆ ಸತ್ಯದ ಮೇಲೆ ನಿಲ್ಲೋದು ಬಹಳ ಆಗಲ್ಲ, ಬಿದ್ದೋಗ್ತೇವೆ ನಾವು, ಅಲ್ವಾ? ಸೊ ದೇವರ ಕಾರ್ಯಗಳಿಗೆ ಯಾವುದು ವಿರುದ್ಧವಾಗಿ ತೋರ್ತದೋ ಅದು ಸತ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಯಾವುದನ್ನ ಮಾಡಿದನೋ, ಯೇಸು ಕ್ರಿಸ್ತನು ಅದನ್ನು ನಂಬಿದ್ರ ಮುಖಾಂತರ ಯಾವುದೆಲ್ಲ ಕಾರ್ಯಗಳಾಗ್ತದೋ, ಯಾವುದೆಲ್ಲ ವಿಷಯಗಳನ್ನ ಮಾಡ್ತೀವೋ ಅದು ಸತ್ಯವಾದ್ದು. ಅದನ್ನ ಬಿಟ್ಟು, ಕ್ರಿಸ್ತನನ್ನ ಬಿಟ್ಟು ನಾವು ಏನ್ ಮಾಡ್ತೀವೋ ಅದು ಸತ್ಯವಾದದ್ದು ಅಲ್ಲ.
ಅದು ಸುಳ್ಳಾದದ್ದು. ಆಮೇಲೆ ಸೊ ನಾವು ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆನ ಪಡುವುದಕ್ಕಾಗಿ ದೇವರು ನಮ್ಮನ್ನ ಅನಾದಿ ಕಾಲದಿಂದಲೇ ದೇವರು ನಮ್ಮನ್ನ ಹಾಗಾದ್ರೆ ಮೊದಲನೇದಾಗಿ ದೇವರು ನಮ್ಮನ್ನ ಆರಿಸಿಕೊಂಡಂತ ಉದ್ದೇಶ ಏನು? ನಾವು ನಿತ್ಯವಾದಂತ ಮಹಿಮೆಗೆ ಸೇರ್ಬೇಕು. ಹಲ್ಲೆಲೂಯಾ. ಯಾವಾಗ ಸೇರ್ಬೇಕು ನಿತ್ಯವಾದ ಮಹಿಮೆಗೆ? ನಿತ್ಯವಾದ ಮಹಿಮೆ ಯಾವಾಗ ಸೇರ್ಬೇಕು ನಾವು? ಸತ್ತ ಮೇಲೆ. ಸತ್ತ ಮೇಲೆ ಅಲ್ಲ, ಯಾವಾಗ ಸೇರ್ಬೇಕು ನಾವು? ಜೀವಿತರಾಗಿದ್ದಾಗಲೇ ನಿತ್ಯವಾದಂತ ಮಹಿಮೆನ ನೋಡುತ್ತಾ ನಾವು ಜೀವಿಸ್ಬೇಕು. ಅಲ್ಲಿ ಜೀವಿಸ್ಬೇಕ್ರಿ. ಲೌಕಿಕವಾಗಿ ಕೆಲವರು ಸತ್ತ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ದೇವರು ಅವ್ರಿಗೆ ಶಾಂತಿ ಕೊಡು, ಸಮಾಧಾನ ಕೊಡು, ಅವ್ರಿಗೆ ಸ್ವರ್ಗ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಒಂದು ವೇಳೆ ನಿನ್ ರೆಕಮೆಂಡೇಶನ್ ದೇವ್ರಿಗೆ ಇಷ್ಟ ಇದ್ರೆ ನೀನೇ ಬ್ರೋಕರ್ ಕೆಲಸ ಮಾಡಬಹುದು. ಸತ್ತವ್ರಿಗೆಲ್ಲ ದೇವ್ರ ಇವ್ರಿಗೆ ನಿತ್ಯ ಜೀವ ಕೊಡು, ಇವ್ರಿಗೆ ನಿತ್ಯ ಜೀವ ಕೊಡು ಅಲ್ವಾ? ಬ್ರೋಕರ್ ಕೆಲಸ ದೇವರು ನಮಗಿಟ್ಟಿಲ್ಲ. ನಾನು ಪ್ರಾರ್ಥನೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ನಿತ್ಯ ಜೀವಕ್ಕೆ ಹೋಗ್ತೇನೆ ಸಾಧ್ಯ ಇಲ್ಲ. ನಿತ್ಯ ಜೀವ ಯಾವಾಗ ನಾವು ಪಡ್ಕೋಬೇಕು? ನಾವು ಭೂಮಿ ಮೇಲಿದ್ದಾಗನೇ ನಿತ್ಯ ಜೀವವನ್ನ ನಾವು ಪಡ್ಕೊಳ್ಬೇಕು. ಹೇಗೆ ಪಡ್ಕೊಳ್ಳೋದು? ರಕ್ಷಣೆ ಹೊಂದೋದ್ರ ಮುಖಾಂತರ. ಹಲ್ಲೆಲೂಯಾ. ಹೌದಾ? ರಕ್ಷಣೆ ಎಲ್ಲಿಂದ ಬರ್ತದೆ? ಪವಿತ್ರ ಆತ್ಮನಿಂದ ಶುದ್ಧೀಕರಣ ಆದಾಗ. ಪವಿತ್ರ ಆತ್ಮ ಶುದ್ಧೀಕರಣ ಯಾವಾಗ ಆಗ್ತದೆ? ನಾವು ಪಾಪಿ ಅಂತ ದೇವ್ರಿಗೆ ಒಪ್ಪಿಸಿಕೊಟ್ಟಾಗ. ಹಲ್ಲೆಲೂಯಾ. ಸೊ ರಕ್ಷಣೆ ಹೊಂದಿ ಸತ್ಯದ ಮೇಲೆ ನಂಬಿಕೆ ಇಟ್ಟಾಗ ನಿತ್ಯ ಜೀವದ ಅಧಿಕಾರ ನಮಗೆ ಕೊಡಲ್ಪಡ್ತದೆ. ಹಾಗಾದ್ರೆ ದೇವರು ನಮ್ಮನ್ನು ಆರಿಸಿಕೊಂಡಂತ ಉದ್ದೇಶ ಮೊದಲದಾಗಿ ನಾವು ನಿತ್ಯವಾದಂತ ಮಹಿಮೆಯಲ್ಲಿ ನಾವು ಜೀವಿಸಬೇಕು. ಆಮೇನ್, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ನಿತ್ಯವಾದ ಮಹಿಮೆಯಲ್ಲಿ ನಾವು ಜೀವಿಸಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಭೂಮಿ ಮೇಲೆ ಇದ್ದಾಗನೇ ಆ ನಿತ್ಯ ಜೀವವನ್ನ ನಾವು ಹುಡುಕುತ್ತಾ ಹೋಗ್ಬೇಕು. ಲೋಕವನ್ನ ಹುಡುಕ್ತಾ ಇರುವಂತದ್ದು ಕ್ಷಣಿಕ. ಇದು ಸಿಗ್ತದೆ, ಇಲ್ಲ ಅಂತಿಲ್ಲ, ಬಟ್ ಸ್ವಲ್ಪ ದಿನಕ್ಕೆ ಮಾತ್ರ ಇರ್ತದೆ. ಅದು ನಿತ್ಯವಾದ ಮಹಿಮೆಯು ಅದು ಸದಾ ಕಾಲ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಸೊ ಯಾವುದನ್ನ ಹುಡುಕ್ಬೇಕು ನಾವು? ನಿತ್ಯ ಜೀವವನ್ನ ಮೊದಲನೇದಾಗಿ ದೇವ್ರು ನಮ್ಮನ್ನು ಯಾವ್ದಕ್ಕೆ ಆರಿಸಿಕೊಂಡಿದ್ದಾನೆ? ನಾವು ನಿತ್ಯ ಜೀವನ ಪಡೆಯೋದಕ್ಕೋಸ್ಕರ. ಎರಡನೇದಾಗಿ ಎಫೆಸದ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 4ನೇ ವಚನ ನಾವು ಓದಿಕೊಳ್ಳುವ. ಯಾಕೆ ನಾವು ಆರಿಸಲ್ಪಟ್ಟಿದ್ದೇವೆ? ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ, ನೋಡಿ ಗಮನ ಕೊಡಿ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯಾ. ನೋಡಿ, ಮೊದಲನೇದಾಗಿ ದೇವರ ಮಹಿಮೆನ ಹೊಂದೋದಕ್ಕೋಸ್ಕರ, ನಿತ್ಯ ಜೀವದಲ್ಲಿ ಜೀವಿಸೋಕ್ಕೋಸ್ಕರ ದೇವ್ರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಎರಡನೇದಾಗಿ ದೇವ್ರು ನಮ್ಮನ್ನ ಯಾವುದಕ್ಕೋಸ್ಕರ ಆರಿಸಿಕೊಂಡದಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೋಸ್ಕರ ದೇವ್ರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೇನ್. ವಿಶ್ವಾಸ ಜೀವಿತದಲ್ಲಿ ಬಹಳ ದುಃಖಕರವಾದಂತ ಒಂದು ಸಂಗತಿ ಕೇಳಿ. ವಿಶ್ವಾಸ ಜೀವಿತದಲ್ಲಿ, ವಿಶ್ವಾಸಿಗಳಲ್ಲಿ ನಮ್ಮಲ್ಲಿ ಬಹಳ ದುಃಖಕರವಾದ ಸಂಗತಿ ಏನಂದ್ರೆ, ಪರಿಶುದ್ಧತೆ ಬಿಟ್ಟು ಮಿಕ್ಕಿದೆಲ್ಲವನ್ನು ನಾವು ಮಾಡ್ತಾ ಇದೀವಿ. ಕರೆಕ್ಟಾ? ಇದನ್ನೊಂದು ಬಿಡ್ತಾ ಇದೀವಿ, ಮಿಕ್ಕಿದೆಲ್ಲವೂ ಮಾಡ್ತಾ ಇದೀವಿ. ಏನೆಲ್ಲ ಮಾಡಬಾರದು ಎಲ್ಲವನ್ನ ಮಾಡುತ್ತಾ ಇದ್ದೇವೆ. ಪರಿಶುದ್ಧತೆಯಲ್ಲಿ ಇರ್ಬೇಕು ಅನ್ನೋದನ್ನ ನಾವು ಮರೆತು ಹೋಗ್ತೇವೆ. ಬೈಬಲ್ ವಚನ ಕ್ಲಿಯರ್ ಆಗಿ ಹೇಳ್ತದೆ, ದೇವರು ಆತನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕಂತೇಳಿ. ಸೊ ಪರಿಶುದ್ಧರು ದೋಷವಿಲ್ಲದವರು ನಾವಾಗಿರ್ಬೇಕು. ಸೊ ದೇವರು ಯಾಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ? ನಾವು ಪರಿಶುದ್ಧರಾಗಿ ಇರ್ಬೇಕಂತೇಳಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಪರಿಶುದ್ಧರಾಗಿರ್ಬೇಕು? ಎಲ್ಲ ವಿಷಯದಲ್ಲಿ ನಾವು ಪರಿಶುದ್ಧತೆನ ಕಾಪಾಡಿಕೊಳ್ಬೇಕು. ಕಾಪಾಡ್ಕೋಬೇಕಾ ಸಣ್ಣ? ಇದೇನು ತಲೆ ಅಲ್ಲ, ಒಳಗಡೆ ಏನೈತೆ? ಕೊಬ್ಬಡಿ. ಇದು ಸುತ್ತಾಡ್ತಾ ಇರ್ತಾವ, ಗೊತ್ತಾ ಎಲ್ಲ. ಸೊ ಇದರಲ್ಲಿ ಪರಿಶುದ್ಧ ಕಾಪಾಡ್ಕೊ ಬೇಕಾ? ಇದರಲ್ಲಿ ಬೇಕಲ್ಲ? ಹೃದಯದಲ್ಲಿ ಕೂಡ ಪರಿಶುದ್ಧತೆ ಬೇಕು. ಸೊ ವಿ ನೀಡ್ ಪ್ಯೂರಿಟಿ. ನಮ್ಮ ಜೀವಿತದ ಅಂಗಾಂಗಗಳಲ್ಲೂ ಕೂಡ ನಾವು ಪರಿಶುದ್ಧತೆ ಕಾಪಾಡಿಕೊಳ್ಬೇಕು. ಇದು ಕ್ರೈಸ್ತ ಜೀವಿತದ ಆರಿಸುವಿಕೆ ಉದ್ದೇಶ. ಇದು ನಾವು ಇದರಲ್ಲಿ ಪರಿಶುದ್ಧರಾಗಿದ್ದೀವಿ ಅಂತಂದ್ರೆ ಇದರಲ್ಲಿ ಇರಲ್ಲ. ಇಲ್ಲಿ ಪರಿಶುದ್ಧರಾಗಿದ್ದೀವಿ ಅಂದ್ರೆ
ಇಲ್ಲಿ ಇರಲ್ಲ. ಇಲ್ಲಿ ಪರಿಶುದ್ಧರಾಗಿದ್ದೀವಿ, ಇಲ್ಲಿರಲ್ಲ. ಸೊ ಎಲ್ಲೋ ಒಂದು ಕಡೆ ನಾವು ಪರಿಶುದ್ಧತೆ ಅನ್ನೋದನ್ನ ಕಳೆದುಕೊಳ್ತಾ ಇದ್ವಿ. ಇನ್ನೊಂದು ವಿಚಾರ ಹೇಳ, ನೀವು ಕೊಡೋದ್ರಲ್ಲೂ ಕೂಡ ಪರಿಶುದ್ಧರಾಗಿರ್ಬೇಕು, ತಗೊಳ್ಳೋದ್ರಲ್ಲೂ ಕೂಡ ಪರಿಶುದ್ಧರಾಗಿರ್ಬೇಕು. ಆಮೇನ್. ಕೊಡೋದ್ರಲ್ಲೂ ಕೂಡ ಪರಿಶುದ್ಧತೆ, ತೆಗೆದುಕೊಳ್ಳೋದ್ರಲ್ಲೂ ಕೂಡ ಪರಿಶುದ್ಧತೆ ನಮ್ಮ ಜೀವಿತದಲ್ಲಿ ಇರಬೇಕು. ಹಾಗಾದ್ರೆ ದೇವರು ನಮ್ಮನ್ನು ಯಾವ ಕಾರ್ಯಕ್ಕೋಸ್ಕರ ಆರಿಸ್ಕೊಂಡಿದ್ದಾನೆ? ಪರಿಶುದ್ಧರಾಗಿ ಇರುವುದಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಪರಿಶುದ್ಧರಾಗಿದ್ದೀವಾ? ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ಪರಿಶುದ್ಧರಾಗಿ ಯೋಚಿಸ್ತಾ ಇದ್ದೇವಾ? ಪರಿಶುದ್ಧರಾಗಿ ನಮ್ಮ ಜೀವಿತ ನಡೀತಾ ಇದೆನಾ? ನಾವು ಗಮನಿಸ್ಕೊಳ್ಬೇಕು. ಪ್ರಕಟಣೆ ಪುಸ್ತಕ ಓದಿದ್ರೆ ನೀವು, ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ಪರಿಶುದ್ಧನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ, ಮೈಲಿಗೆ ಆದವನು ತನ್ನ ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ಅಂತ ವಾಕ್ಯ ಹೇಳ್ತಾರೆ. ಸೊ ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ. ಹಾಗಾದ್ರೆ ವಾಕ್ಯ ಹೇಳಿದ ಪ್ರಕಾರ ನಾವು ಪ್ರತಿದಿನ ಪರಿಶುದ್ಧರಾಗ್ತಾ ಹೋಗ್ಬೇಕು. ಹಲ್ಲೆಲೂಯಾ. ನಮ್ಮ ಮಾತಿನಲ್ಲಿ ಪರಿಶುದ್ಧತೆ, ನಮ್ಮ ಯೋಚನೆಯಲ್ಲಿ ಪರಿಶುದ್ಧತೆ, ನಮ್ಮ ಕಣ್ಣಿನ ನೋಟದಲ್ಲಿ ಪರಿಶುದ್ಧ, ನಮ್ಮ ಎಲ್ಲದರಲ್ಲೂ ಕೂಡ ಪರಿಶುದ್ಧನಾಗಿ ಇರ್ಬೇಕು ಅನ್ನೋದು ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಮೇನ್. ಮೊದಲೇದೇನು? ನಿತ್ಯ ಜೀವದಲ್ಲಿ ಇರ್ಬೇಕು, ದೇವರ ಮಹಿಮೆಯನ್ನ ನಾವು ಕಾಣ್ಬೇಕು, ಮಹಿಮೆಯಲ್ಲಿ ನಾವು ಇರ್ಬೇಕು. ಎರಡನೇದು, ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ನಾವಿರ್ಬೇಕಂತ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಸಣ್ಣ ಮೂರನೇದಾಗಿ ಯಾಕೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಅನ್ನೋದಕ್ಕೆ ಸಣ್ಣ ಮೊದಲನೇ ಪೇತ್ರನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ. ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ, ನೋಡಿ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಹಲ್ಲೆಲೂಯಾ. ಓಕೆ, ಮೂರನೇ ಒಂದು ಸಂಗತಿ ಏನಪ್ಪ, ಯಾಕೆ ದೇವರು ನಮ್ಮನ್ನು ಆರಿಸಿದ್ದಾನೆ ಅಂತಂದ್ರೆ, ಮೂರನೇದಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿ ನಾವಿರ್ಬೇಕಂತ ದೇವರು ನಮ್ಮನ್ನು ಆರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಪ್ರತಿಷ್ಠಿತರಾಗಿದ್ದೇವೆ. ನಾವೇನಾಗಿದ್ದೇವೆ? ಪ್ರತಿಷ್ಠಿಸಲ್ಪಟ್ಟವರು. ನಾವು ಪ್ರತ್ಯೇಕ ಮಾಡಿದಂತವರು. ನಾವು ಲೋಕದ ಜ್ಞಾನದಲ್ಲಿ ಇರುವಂತವರಲ್ಲ, ಲೌಕಿಕವಾಗಿ ಜೀವಿಸುವಂತವರಲ್ಲ. ಲೌಕಿಕದಿಂದ ಹೊರಗಡೆ ಬಂದು ಜೀವಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನ ಆರಿಸಿದ್ದಾರೆ, ಪ್ರತ್ಯೇಕವಾಗಿ ಇರಬೇಕಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು 15,000 ರೂಪಾಯಿ ಸಂಬಳ ಇದೆ, ಕೇಳಿ. 15,000 ಸಂಬಳ ಇದೆ. 15,000 ಸಂಬಳದಲ್ಲಿ ಸಂಬಳ ಬಂದ ತಕ್ಷಣ ನಾವೇನ್ ಮಾಡ್ತೀವಿ? ಅದನ್ನ ಏನ್ ಮಾಡ್ತೀವಿ? ಅದನ್ನ ಸ್ಪ್ಲಿಟ್ ಮಾಡ್ತೀವಿ. ಏನು ಸ್ಪ್ಲಿಟ್ ಮಾಡ್ತೀವಿ? 2,000 ಗ್ರಾಸರಿ, 2,000 ರೇಷನ್ಗೋಸ್ಕರ, 4,000 ಬಾಡಿಗೆ, ಇದು ಒಂದು 2,000 EMI, ಮತ್ತೆ ಒಂದು 2,000 ಏನ್ ಮಾಡ್ತೀವಿ ನಾವು? ಅದನ್ನ ಏನ್ ಮಾಡ್ತೇವೆ? ಡಿವೈಡ್ ಮಾಡ್ತೇವೆ ಅಲ್ವಾ? ಡಿವೈಡ್ ಮಾಡಿ ಅದನ್ನ ಆ ಕಾರಣಕ್ಕೋಸ್ಕರ ನಾವು ಇಟ್ಟಿರ್ತೇವೆ, ಹೌದಾ? ಒಂದು ವೇಳೆ ಬಾಡಿಗೆ ಕೊಡುವಂತ ಹಣವನ್ನ ತೆಗೆದುಕೊಂಡು ಹೋಗಿ ನಾವು ರೇಷನ್ ಜಾಸ್ತಿ ಬೇಕಾಗಿದೆ ಅಂತೇಳಿ ತಗೊಂಡ್ಬಂದ್ಬಿಟ್ರೆ ಬಾಡಿಗೆ ಕೊಡಕ್ಕೆ ಹಣ ಏನಾಗ್ತದೆ? ಸೊ ಕಡಿಮೆ ಬರೋದ್ರಿಂದ ಮತ್ತೆ ನಮಗೆ ಯೋಚನೆ ಬರ್ತದೆ, ಆ ಬಾಡಿಗೆ ಹಣವನ್ನ ಹೆಂಗೆ ಹೊಂದಿಸ್ಬೇಕು, ಹೌದಾ? ಹೌದಾ ಇಲ್ಲ? ಸೊ ಇವೆಲ್ಲ ಪ್ರಶ್ನೆಗಳು, ಈ ಪ್ರಶ್ನೆಗಳು ಇರುವಾಗ ನಾವೇನ್ ಮಾಡ್ತೇವೆ? ಇದು ಬೇಡಪ್ಪ, ಇಷ್ಟು ಸಮಸ್ಯೆ ಬೇಡ ಅಂತ ನಾವೇನ್ ಮಾಡ್ತೇವೆ? ಅದಕ್ಕೆ ಬೇಕಾಗಿರುವಂತ ಹಣವನ್ನ ಪ್ರತ್ಯೇಕವಾಗಿರ್ತೇವೆ, ನಾವು ಅದನ್ನ ಮುಟ್ಟೋದಿಲ್ಲ. ಏನ್ ಮಾಡ್ತೇವೆ? ಬಾಡಿಗೆ ಬಂದ ಆ ಟೈಮ್ ಬಂದ ತಕ್ಷಣ ನಾವು ಅದನ್ನ ಕೊಡಿ. ಯಾಕೆ? ಅದು ಪ್ರತಿಷ್ಠಿತವಾದದ್ದು. ಯಾವುದಕ್ಕೋಸ್ಕರ? ಸೇಮ್ ಅದೇ ರೀತಿಲಿ ಯೇಸು ಸ್ವಾಮಿ ಕ್ರಿಸ್ತನ ರಕ್ತದಿಂದ ನಾವು ಯಾಕೆ ಆರಿಸಲ್ಪಟ್ಟಿದ್ವಿ ಅಂದ್ರೆ, ನೀನು ಪ್ರತಿಷ್ಠಿಸಲ್ಪಟ್ಟವಳು, ಪ್ರತಿಷ್ಠಿಸಲ್ಪಟ್ಟವನಾಗಿದ್ದಿ. ಆ ಕಾರ್ಯಕ್ಕೋಸ್ಕರನೇ ದೇವರಿಂದ ಆರಿಸ್ಕೊ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾರು ಕೂತಿದ್ರಲ್ಲ, ಪ್ರತಿ ಒಬ್ಬೊಬ್ಬರು ನೀನು ಒಂದೊಂದು ಕಾರ್ಯಕ್ಕೋಸ್ಕರ ಆರಿಸಲ್ಪಟ್ಟಿದ್ದಿ. ಆಮೆನ್. ಒಬ್ಬರು ದೇವರ ಮನೆಯ ಬಾಡಿಗೆ ವಿಷಯಕ್ಕಾಗಿ ನೀನು ಆರಿಸಲ್ಪಟ್ಟಿದ್ದೆ ಅಂದ್ರೆ, ಇನ್ನೊಬ್ರು ದೇವರ ಮನೆ ಗ್ರಾಸರಿಗೋಸ್ಕರ ನೀನು ಆರಿಸಲ್ಪಟ್ಟಿದ್ದೆ. ಆಮೆನ್, ಹಲ್ಲೆಲೂಯಾ. ಹೌದಾ?
ಉದ್ದೇಶವಿಲ್ಲದೆ ನೀನು ಆರಿಸಲ್ಪಟ್ಟಿಲ್ಲ. ಉದ್ದೇಶವಿಲ್ಲದೆ ದೇವರ ಆಲಯಕ್ಕೆ ನೀನು ಬಂದಿಲ್ಲ. ಉದ್ದೇಶವಿಲ್ಲದೆ ರಕ್ಷಣೆಯಲ್ಲಿ ನೀನು ನಿಂತಿಲ್ಲ. ಉದ್ದೇಶ ಇದೆ, ಒಂದು ಕಾರ್ಯಕ್ಕೋಸ್ಕರ ದೇವರು ನಿನ್ನನ್ನು ಪ್ರತ್ಯೇಕ ಮಾಡಿದ. ಪ್ರತ್ಯೇಕತೆ ನಾವು ಕಾಪಾಡಿಕೊಳ್ಳಬೇಕು. ದೇವರು ನಮ್ಮನ್ನ ಪ್ರತಿಷ್ಠಿತರಂತೇಳಿ ಆರಿಸಿಕೊಂಡು, ಅಂದ್ರೆ ನೀನು ಸಪರೇಟ್ ಆಗಿ ಅಂದ್ರೆ ತೆಗೆದು ಇಡಲ್ಪಟ್ಟಂತ ವ್ಯಕ್ತಿ. ಯಾವಾಗ ನಾವು ತೆಗೆದಿರ್ತೀವಲ್ಲ ಅದಕ್ಕೆ ಸಪರೇಟ್ ಆಗಿರುವಂತ ಒಂದು ವ್ಯಾಲ್ಯೂ ಇರ್ತದೆ. ಕ್ರಿಸ್ತನ ರಕ್ತದಲ್ಲಿಪಟ್ಟಂತ ನಾವುಗಳು ಕೂಡ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ನಿನ್ನನ್ನ ದೇವರು ಒಂದು ಕಾರ್ಯಕ್ಕೋಸ್ಕರ ಆರಿಸಿಕೊಂಡಿದ್ದಾನೆ ಅಂದ್ರೆ ಇನ್ನೊಂದು ಕಾರ್ಯಕ್ಕೋಸ್ಕರ ದೇವರು ನಿನ್ನನ್ನ ಯೂಸ್ ಮಾಡ್ಕೊಳ್ತಾನ? ಸಾಧ್ಯ ಇಲ್ಲ, ನೆವರ್. ನೀನು ಪ್ರತ್ಯೇಕ ಮಾಡಿದಂತ ವ್ಯಕ್ತಿ, ಪ್ರತ್ಯೇಕ ಮಾಡಿದಂತ ಸಹೋದರಿ. ಆಮೆನ್. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ 3 ಸಂಗತಿ. ಮೊದಲನೇದಾಗೇನು? ನಾವು ನಿತ್ಯವಾದ ಮಹಿಮೆಯಲ್ಲಿ ಸೇರ್ಬೇಕನ್ನೋದು ದೇವ್ರ ನಮ್ಮ ಉದ್ದೇಶ. ಆ ಕಾರಣಕ್ಕೋಸ್ಕರ ದೇವ್ರನ್ನ ಆರಿಸ್ಕೊಂಡಿದ್ದಾನೆ. ಎರಡನೇದಾಗಿ ದೇವ್ರು ಎದಕ್ಕೋಸ್ಕರ ಆರಿಸ್ಕೊಂಡಿದ್ದಾನೆ? ನಾವು ಪರಿಶುದ್ಧರಾಗಿರ್ಬೇಕಂತೇಳಿ ದೇವ್ರು ನಮ್ಮ ದೋಷವಿಲ್ಲದವರು ಮತ್ತೆ ಪರಿಶುದ್ಧರಾಗಿರ್ಬೇಕಂತ ದೇವ್ರು ಆರಿಸ್ಕೊಂಡಿದ್ದಾರೆ. ಮೂರನೇದಾಗಿ ನಾವು ಪ್ರತ್ಯೇಕವಾದ ಜೀವಿತವನ್ನು ಜೀವಿಸ್ಬೇಕಂತೇಳಿ ದೇವ್ರು ನಮ್ಮನ್ನ ಹಲ್ಲೆಲೂಯಾ. ಹಳೆ ಜೀವಿತದ ಹಾಗೆ ಜೀವಿಸಲಿಕ್ಕೆ ಅಲ್ಲ, ಆ ರೀತಿಯಾದ ಜೀವಿತದಲ್ಲಿ ಜೀವನ ಮಾಡಲಿಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ದೇವರ ವಾಕ್ಯದ ಬೈಬಲ್ ಈ ಬೈಬಲ್ನ ವಾಕ್ಯವನ್ನು ದೇವರ ಕೈಯಲ್ಲಿ ಸುಮ್ಮನೆ ಕೊಟ್ಟಿದ್ದಾನೆ. ಸುಮ್ಮನೆ ಕೊಟ್ಟಿದ್ದಾನೆ ಇದನ್ನ ಇಲ್ಲ, ಇದು ಒಂದು ಉದ್ದೇಶಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಈ ವಾಕ್ಯದ ಹಾಗೆ ಜೀವಿಸಲಿಕ್ಕೆ ದೇವರು ನಾವು ಕೊಟ್ಟಿರೋದು. ಇದನ್ನ ಸುಮ್ಮನೆ ಸ್ಟೈಲ್ ಇಟ್ಕೊಳ್ಳೋಕಲ್ಲ ಇದು. ಹಾಗಾದ್ರೆ ಪ್ರತ್ಯೇಕತೆ ದೇವರು ನಿನ್ನಲ್ಲಿ ಮೊದಲೇ ಕಂಡಿದ್ದಾನೆ. ಅಂದ್ರೆ ಇಲ್ಲಿ ಕೂತ ಪ್ರತಿಯೊಬ್ಬರು ನಿನ್ನ ಹೆಸರಿಟ್ಟು ನಾನು ಹೇಳ್ಬೋದು ಏನಂದ್ರೆ ದೇವರು ನಿನ್ನನ್ನು ಪ್ರತ್ಯೇಕ ಮಾಡಿ. ಸೊ ಯಾವುದಕ್ಕೋಸ್ಕರ ಪ್ರತ್ಯೇಕ ಮಾಡಿರ್ತಾನೋ ದೇವರು ಅದಕ್ಕೋಸ್ಕರ ದೇವರು ನಿನ್ನ ಹೋಗ್ಬೇಕು. ಆಮೇಲೆ ಬೇರೆದು ಮಾಡೋದು. ನಾವು ಸೇಮ್ ಮನೇಲಿ ಕೂಡ ಹಂಗಿಲ್ಲ ಅಲ್ಲ. ರೆಂಟ್ಗೋಸ್ಕರ ಅಂತ ನಾವೇನು ಹಣ ತೆಗೆದಿರ್ತದೆ, ರೆಂಟ್ಗೋಸ್ಕರ ನಾವು ಏನ್ ಮಾಡ್ತೇವೆ? ಉಪಯೋಗ ಮಾಡ್ತೇವೆ. ಸೊ ನಿನ್ನನ್ನು ದೇವ್ರ ಉದ್ದೇಶಕ್ಕೆ ಆರಿಸ್ಕೊಂಡಿದ್ದಾರೆ. ಹಾಗಾದ್ರೆ ಉದ್ದೇಶ ದೇವ್ರು ನೆರವೇರಿಸೋದಲ್ವಾ? ಆಮೇಲೆ ಸುಮ್ಮನೆ ಚರ್ಚೆಗೆ ಬಂದು, ಸಭೆಗೆ ಬಂದು, ಆಲಯಕ್ಕೆ ಬಂದು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ, ಆಮೇಲೆ ಅಂತೇಳಿ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ. ದೇವ್ರು ನಮ್ಮನ್ನ ಪ್ರತ್ಯೇಕವಾಗಿ ಆರಿಸ್ಕೊಂಡು ಸಪರೇಟ್. ಆಮೇಲೆ ನೀನು ಅನ್ಯ ಜನ ಅಲ್ಲ, ನೀನು ಅನ್ಯ ಜನ ಅಲ್ಲ. ನೀನೀಗ ರಕ್ಷಣೆ ಹೊಂದಿದ್ದಿ, ದೀಕ್ಷೆಯನ್ನು ತೆಗೆದುಕೊಂಡಿದ್ರೆ ನೀನು ಕ್ರಿಸ್ತನವನು, ಕ್ರಿಸ್ತನವಳಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ಯ ಜನರಾಗಿರುವಾಗ, ಅನ್ಯ ಜನನು ಆಗಿದ್ದಾಗ ಏನ್ ನಿನ್ನೊಳಗಡೆ ಇತ್ತು ಅದೆಲ್ಲ ಹೋಯ್ತೀಗ. ಯಾಕೆ? ದೇವ್ರು ನಿನ್ನನ್ನ ಪ್ರತ್ಯೇಕ ಮಾಡ್ಕೊಂಡಿದ್ದಾನೆ, ಸಪರೇಟ್ ಆಗಿ ಇಟ್ಕೊಂಡಿದ್ದಾನೆ. ಇದಕ್ಕೋಸ್ಕರನೇ ಉಪಯೋಗ ಆಗ್ಬೇಕಂತೆ. ಆಮೇಲೆ ಯಾವಾಗ ದೇವರು ನಿನ್ನನ್ನ ಇದಕ್ಕೋಸ್ಕರನೇ ಉಪಯೋಗ ಆಗ್ಬೇಕಂತ ದೇವ್ರು ನಿನ್ನ ಮೇಲೆ ಇಟ್ಟಂತ ಯೋಜನೆ ಏನಿದೆಯಲ್ಲ, ಆ ಯೋಜನೆ ನೆರವೇರೋವರೆಗೂ ದೇವ್ರು ನಿನ್ನ ಬರಲ್ಲ. ಆಮೇಲೆ ಎಲ್ಲಿಗಾದ್ರೂ ಹೋಗಿ, ಎಲ್ಲಾದ್ರೂ ಸುತ್ತಾಡು, ಎಲ್ಲಾದ್ರೂ ಇರು, ಬಟ್ ನಿನ್ನ ಉದ್ದೇಶವನ್ನ ದೇವರು ಹಲ್ಲೆಲೂಯಾ. ಯಾಕೆ? ನೀನು ಪ್ರತ್ಯೇಕವಾಗಿ ಆರಿಸಲ್ಪಟ್ಟವನಾಗಿದೆ. ಸೊ ಯಾವಾಗ ನಿನ್ನನ್ನು ದೇವರು ಈ ಕಾರಣಕ್ಕೋಸ್ಕರ ಪ್ರತ್ಯೇಕ ಮಾಡಿದಾನಲ್ಲ, ಪ್ರತ್ಯೇಕ ಮಾಡಿದ್ರೆ ಆ ಕೆಲಸ ನಿನ್ನಿಂದಲೇ ಆಗ್ಬೇಕು. ಯಾರಿಂದ? ಈಗ ಈ ಸಭೆಯಲ್ಲಿ ದೇವ್ರು ನಿನ್ನ ಕರೆದಿದ್ದಾನ ಒಂದು ಉದ್ದೇಶಕ್ಕೋಸ್ಕರ ದೇವ್ರು ನೀನು ಇಟ್ಟಾನ. ಕೇಳಿ ಗಮನ ಕೊಟ್ಟು, ಆ ಉದ್ದೇಶ ಥಾಮಸ್ ಪಾಸ್ಟರ್ನಿಂದ ದೇವ್ರು ನೆರವೇರಿಸಲ್ಲ. ಯಾರಿಂದ ನೆರವೇರಿಸ್ತಾನೆ? ನೀನೇ ಬೇಕದಕ್ಕೆ. ನೀನು ಎಲ್ಲ ಸುತ್ತಾಡ, ಎಲ್ಲಿದಾರು. ಹಲ್ಲೆಲೂಯಾ. ಎಷ್ಟೇ ವರ್ಷ ನೀನು ದೇವರಿಂದ ದೂರ ಹೋಗು, ದೇವರು ಒಂದ್ಸಲ ನೀನು ಪ್ರತ್ಯೇಕ ಮಾಡಿದ್ರೆ ಮುಗಿದೋಯ್ತು. ಆ ಕೆಲಸ ಅಲ್ಲಿ ಆಗ್ಲೇಬೇಕು ನಿನ್ನಿಂದ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಬೇರೆ ಏನೇ ಬದಲಾಗ್ಬೋದು, ಪ್ರಪಂಚ ಏನೋ ಬದಲಾಗ್ಬೋದು, ಸಿಚುವೇಶನ್ ಏನೇ ಬದಲಾಗ್ಬೋದು, ಯಾರ್ಯಾರೇ ಬದಲಾಗ್ಬೋದು, ದೇವರಿಟ್ಟಂಥ ಉದ್ದೇಶ ನಿಮ್ಮ ಮೇಲೆ ಬದಲಾವಣೆ ಆಗಲಿಕ್ಕೆ